ಯಾವ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ವು ತಮ್ಮ ಬೇರೆ ಬೇರೆಯ ಕಾರಣಕ್ಕಾಗಿ. ಇಸ್ರೇಲ್ಗೆ ಅಸ್ತಿತ್ವದ ಪ್ರಶ್ನೆ, ಅಮೆರಿಕಾಗೆ ಪರಮಾಣು ಕಾರ್ಯಕ್ರಮದ ಭೀತಿ ಇದೆ. ಈ ಎರಡು ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕ ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ ಮೇಲೆ ದಾಳಿ ಮಾಡಿತ್ತು. ಅದಾದ ನಂತರ ಒಂದು ಸುದ್ದಿ ಬಂದಿತ್ತು, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ. ನೆತನ್ಯಾಹು ಮತ್ತು ಟ್ರಂಪ್ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ ಅಂತ ಸುದ್ದಿಗಳು ಬಂದಿತ್ತು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರ ನಡುವೆ ಫೋನ್ ಸಂಭಾಷಣೆ ಆಯ್ತಲ್ಲ, ಅಕ್ಷರಶಃ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಬೈದು ಬಿಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಯಿತು, ನಾನಿಲ್ಲದೆ ಇದ್ದರೆ ನೀನು ಜೈಲಿಗೆ ಹೋಗ್ಬಿಡ್ತಿದ್ದೆ ಅನ್ನುವಂತಹ ಲೆವೆಲ್ ತನಕವೂ ಕೂಡ ಡೊನಾಲ್ಡ್ ಟ್ರಂಪ್ ಯಾಕೆ ಮಾತನಾಡಿದ್ರು, ನೆತನ್ಯಾಹು ಜೈಲಿಗೆ ಹೋಗೋದು ಯಾಕೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಫೋನ್ ಕಾಲ್ನಲ್ಲಿ ಫೈಟಿಂಗ್ ಆಗಿದೆ ಉಭಯ ನಾಯಕರ ನಡುವೆ. ಯಾರ್ಯಾರು? ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಫೋನ್ ಸಂಭಾಷಣೆ ಆಯಿತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾನು ಇಲ್ಲದೆ ಹೋಗಿದ್ದಿದ್ರೆ ನೀನು ಜೈಲಿಗೆ ಹೋಗ್ಬಿಡ್ತಿದ್ದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ನೆನಪು ಮಾಡಿದ್ದಾರೆ. ಯಾಕೆ ಜೈಲಿಗೆ ಹೋಗ್ತಿದ್ರು? ಬೆಂಜಮಿನ್ ನೆತನ್ಯಾಹು ಅವರ ನಡುವೆ ಕೆಲವೊಂದಿಷ್ಟು ಪ್ರಕರಣಗಳಿದೆ, ಬರ್ತೀನಿ ಡೀಟೇಲ್ಸ್ಗೆ. ಹುಚ್ಚ ಅಂತೆಲ್ಲ ಸಂಬೋಧನೆ ಮಾಡಿದಾರಂತೆ. ಲೆಬನಾನ್ ಮೇಲಿನ ಮಿತಿ ಮೀರಿದ ದಾಳಿಯನ್ನು ಕಂಡು ಟ್ರಂಪ್ ಎಲ್ಲ ಅಸಮಾಧಾನ, ಭ್ರಷ್ಟಾಚಾರದ ಆರೋಪ ವೇಳೆ ತಾನು ನೀಡಿದ ಬೆಂಬಲವನ್ನೆಲ್ಲ ನೆನಪು ಮಾಡಿದ್ದಾರೆ. ಈ ಬೆಂಜಮಿನ್ ನೆತನ್ಯಾಹು ಇದ್ದಾರಲ್ಲ, ಅವರ ವಿರುದ್ಧ ಕೆಲ ಪ್ರಕರಣಗಳಿದೆ. ಲಂಚ ಸ್ವೀಕಾರ, ವಂಚನೆ, ನಂಬಿಕೆ ದ್ರೋಹ, ಗಂಭೀರ ಭ್ರಷ್ಟಾಚಾರದ ಆರೋಪಗಳೆಲ್ಲ ನೆತನ್ಯಾಹು ಅವರ ಮೇಲೆ ಇರೋದು. ನೆತನ್ಯಾಹು ಅವರ ಪತ್ನಿ $1,86,000 ಹಣವನ್ನು ಪಡೆದುಕೊಂಡು, ಉಡುಗೊರೆಯಾಗಿ ಪಡೆದುಕೊಂಡು ಬೇರೊಬ್ಬರಿಗೆ ರಾಜಕೀಯವಾಗಿ ಸಹಾಯ ಮಾಡಿದ್ದಾರೆ ಎನ್ನುವಂಥ ಒಂದು ಗಂಭೀರ ಆರೋಪ ಇದೆ. ಎರಡನೇದ್ದು, ಸಕಾರಾತ್ಮಕ ಸುದ್ದಿಯನ್ನು ಪ್ರಕಟ ಮಾಡಬೇಕು ಅಂತ ಪತ್ರಿಕೆಯೊಂದರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅದರ ಎದುರಾಳಿ ಪತ್ರಿಕೆಯನ್ನು ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ನೆತನ್ಯಾಹು ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ. ಮೂರನೇದ್ದು, ಟೆಲಿಕಾಂ ಹಗರಣ. ಇಡೀ ಇಸ್ರೇಲ್ನಲ್ಲಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಏನು ಟೆಲಿಕಾಂ ಹಗರಣ ಅಂತ ಹೇಳಿದರೆ, ನೆತನ್ಯಾಹು ಪರವಾಗಿ ಪ್ರಚಾರ ಮಾಡೋದಕ್ಕೆ ಟೆಲಿಕಾಂ ಕಂಪನಿಯ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಹಣದ ಭಾಗವಾಗಿ ಅಂತ. ಈ ಎಲ್ಲ ಗಂಭೀರವಾದಂಥ ಆರೋಪ ಇದೆ. ಒಂದು ವೇಳೆ ಇವೆಲ್ಲವೂ ಕೂಡ ಸಾಬೀತಾದರೆ ನೆತನ್ಯಾಹು 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತೊಂದು ಭಾಗವಾಗಿ ಗಾಜಾಪಟ್ಟಿ ಮತ್ತು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ, ICC ಏನಿದೆ, ಬಂಧನ ವಾರಂಟನ್ನು ಕೂಡ ಜಾರಿ ಮಾಡಿತು. ಇದರ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಏನು ಸಹಾಯ ಮಾಡಿದರು ಅಂತ ಹೇಳಿದರೆ, ಇಸ್ರೇಲ್ನ ಅಧ್ಯಕ್ಷರಿಗೆ ಪತ್ರವನ್ನು ಬರೆದರು. ಭ್ರಷ್ಟಾಚಾರದ ವಿಚಾರವಾಗಿ ಏನೇನಿದೆ ಅದೆಲ್ಲವನ್ನು ಕೂಡ ರದ್ದುಗೊಳಿಸಬೇಕು, ಇದು ಕೇವಲ ರಾಜಕೀಯ ಪ್ರೇರಿತ ಮಾತ್ರ, ಸಂಪೂರ್ಣವಾಗಿ ಕ್ಷಮಾದಾನವನ್ನು ಮಾಡಬೇಕು ಅಂತ ಯಾರು ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ನ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ರು. ಇವತ್ತು ಅವರು ಅದನ್ನು ನೆನಪು ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೋಡಿ, ನಿಮ್ಮ ಮೇಲೆ ಇಂಥ ಗಂಭೀರ ಆರೋಪಗಳು ಬಂದಿದ್ವು, ನಾಳೆ ಈ ಆರೋಪಗಳು ಕಂಟಿನ್ಯೂ ಆಗಿ ನೀವು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಇದೀಗ ಇಸ್ರೇಲ್ನ ಅಧ್ಯಕ್ಷರಿಗೆ ನಾನು ಪತ್ರ ಬರದೆ ಎಲ್ಲವೂ ಕೂಡ ಆಯಿತು. ಹೀಗಾಗಿ ವಿಶ್ವಸಂಸ್ಥೆಯಲ್ಲೂ ಕೂಡ ಇದೇ ಇಸ್ರೇಲ್ ಪರವಾಗಿ ಅಮೆರಿಕ ನಿಂತಿತ್ತು. ಅದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಕೋರ್ಟ್ಗಳು ಮೊಕದ್ದಮೆ ವಿಚಾರಣೆ ನಡೆಯುವಂಥ ಸಮಯದಲ್ಲೂ ಕೂಡ ಅಮೆರಿಕ ಅವರಿಗೆ ಸಹಾಯ ಮಾಡಿತ್ತು. ಅದನ್ನು ಅವರು ನೆನಪು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇಡೀ ಜಗತ್ತು ಇಸ್ರೇಲನ್ನು ದ್ವೇಷ ಮಾಡ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿರೋದು. ಇಡೀ ಜಗತ್ತೇ ದ್ವೇಷ ಮಾಡಿ. ಈಗ ಸಹಜವಾಗಿ ಮಧ್ಯಪ್ರಾಚ್ಯದ ದೇಶಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯುರೋಪಿಯನ್ ಯೂನಿಯನ್ ಕೂಡ ಇಸ್ರೇಲ್ ಇವತ್ತು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಅಂತೂ, ಯಾವ ಇರಾನ್ ಇಸ್ರೇಲ್ ಅನ್ನುವಂತಹ ದೇಶವನ್ನು 1948ರಲ್ಲಿ ಮಾನ್ಯ ಮಾಡಿತ್ತು, ಇವತ್ತು ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇಸ್ರೇಲ್ ಮಾಡ್ತಾ ಇರುವಂಥ ಬೇರೆ ಬೇರೆ ದಾಳಿಗಳ ಪರಿಣಾಮವಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಇಡ್ತಾ ಇದ್ದಾರೆ. ಲೆಬನಾನ್ ದಾಳಿಯಿಂದಾಗಿ ಇಸ್ರೇಲ್ ಜಗತ್ತಿನಿಂದ ಪ್ರತ್ಯೇಕವಾಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ, ಇಸ್ರೇಲ್ ನಡೆಸ್ತಾ ಇರುವಂಥ ರಕ್ತಪಾತಕ್ಕೆ ಅಮೆರಿಕ ವಿರುದ್ಧವೂ ಕೂಡ ಜಾಗತಿಕ ಅಸಮಾಧಾನ ಬಿಡಿ, ನೀವು ಇಸ್ರೇಲ್ ಮಾತು ಕೇಳಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರಿ ಅಂತ ಸ್ವತಃ ಅಮೆರಿಕದ ಅನೇಕ ಸೆನೆಟರ್ಗಳು, ಸಂಸದರುಗಳೆಲ್ಲ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಹೀಗಾಗಿ ಅಸಮಾಧಾನ ಸಹಜವಾಗಿದೆ. ಒಬ್ಬ ಉಗ್ರನಿಗಾಗಿ ಇಡೀ ವಸತಿ ಸಮುಚ್ಚಯವನ್ನು ಧ್ವಂಸಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈಗ ಹೆಜ್ಬುಲ್ಲಾದ ಯಾವುದೋ ಒಬ್ಬ ಮುಖ್ಯ ಕಮಾಂಡರ್ ನೀವು ಅಪಾರ್ಟ್ಮೆಂಟಲ್ಲಿ ಇದ್ದಾನೆ, ಆತನನ್ನು ದಾಳಿ ಮಾಡಬೇಕು, ಆತನನ್ನು ಹತ ಮಾಡಬೇಕು ಅಂತ ಮೊನ್ನೆ 11 ದಿನಗಳ ಅಂತರದಲ್ಲಿ ಇಬ್ಬರನ್ನು ಹೊಡೆದು ಉಳಿಸಿದ್ರು ಇದೇ ಹೆಜ್ಬುಲ್ಲಾದ ಕಮಾಂಡರ್ಗಳನ್ನು. ಅದು ಹೆಂಗೆ ಸಾಧ್ಯ ಆಯಿತು? ಅವರೆಲ್ಲರೂ ಕೂಡ ಅಪಾರ್ಟ್ಮೆಂಟ್ನಲ್ಲೇ ಅವತ್ತುಕೊಳ್ತಿದ್ರು. ಅವರನ್ನು ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಜನರ ಸಾವು ನೋವಾಯಿತು. ಬಕ್ರೀದ್ನ ಕಾರಣಕ್ಕಾಗಿ ಅಲ್ಲಿ ಶಾಪಿಂಗ್ ನಡೀತಾ ಇತ್ತು, ಒಂದು ದೊಡ್ಡದಾದಂತಹ ಮಾರುಕಟ್ಟೆಯ ಪ್ರದೇಶ, ಆ ಮಾರುಕಟ್ಟೆಯ ಮೇಲೆ ದಾಳಿ ಆಯಿತು, ಅನೇಕ ಸಾವು ನೋವುಗಳೆಲ್ಲವೂ ಕೂಡ ಸಂಭವಿಸಿಬಿಡ್ತು. ಇದನ್ನು ಅಮೆರಿಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಏನು ಬೇರೆ ಬೇರೆ ಕಾರಣಗಳಿಗೆ? ಒಂದು ಕಡೆ ಇಸ್ರೇಲನ್ನು ಮಾನ್ಯ ಮಾಡದಂತಹ ಬೇರೆ ಬೇರೆ ದೇಶಗಳಿದೆ. ಅಮೆರಿಕ 1948ರಲ್ಲಿ ಇದೇ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಕೆಲವೇ ನಿಮಿಷಗಳಲ್ಲಿ ಅದನ್ನು ಮಾನ್ಯ ಮಾಡಿಬಿಟ್ಟಿತ್ತು. ಆದರೆ ಅಮೆರಿಕಾದಂತೆ ಬೇರೆ ಬೇರೆ ದೇಶಗಳಿಲ್ಲ. ಎಲ್ಲರೂ ಕೂಡ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಜಗತ್ತು ಕೂಡ
ದ್ವೇಷ ಮಾಡ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಜನಾಂಗೀಯ ಹತ್ಯೆ ಮಾಡ್ತಾರೆ ನೆತನ್ಯಾಹು ಎನ್ನುವಂಥ ಗಂಭೀರ ಆರೋಪ ಇದೆ. ಈ ಪ್ಯಾಲಿಸ್ತೇನು ಜನಾಂಗೀಯ ಹತ್ಯೆ ಆಗಿಬಿಡುತ್ತೆ ಅಂತ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟಲ್ಗಳೆಲ್ಲರೂ ಕೂಡ ಹೋರಾಟ ಆಗ್ತಾ ಇದೆ. ICC ಇತ್ತೀಚೆಗೆ ಬಂಧನ ವಾರೆಂಟ್ ಕೊಟ್ಟಿತ್ತು ಅಂತ ನಾನು ಹೇಳ್ತಾ ಇದ್ದೆ. 120ಕ್ಕೂ ಹೆಚ್ಚು ದೇಶಗಳಿಗೆ ನೆತನ್ಯಾಹು ಅವರ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ? ICC ಬಂಧನ ವಾರೆಂಟನ್ನು ಕೊಟ್ಟಿದ್ದ ಕಾರಣಕ್ಕೆ 120 ದೇಶಗಳ ವಿರುದ್ಧತೆಯನ್ನು ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಯುರೋಪ್ ಮತ್ತು ಇಸ್ರೇಲ್ನ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಯಿತು. ಆ ಒಪ್ಪಂದಗಳನ್ನು ನಾವು ಮುರಿದುಕೊಳ್ಳಬಿಡ್ತೇವೆ ಎನ್ನುವಂತಹ ಪ್ರಯತ್ನಗಳನ್ನು ಕೂಡ ಅವರೆಲ್ಲ ಹಾಕ್ತಾ ಇದ್ದಾರೆ. ಈ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಈ 120 ದೇಶಗಳೆಲ್ಲರೂ ಕೂಡ ಇಸ್ರೇಲ್ನ ವಿರುದ್ಧ ಮತ ಚಲಾವಣೆ ಮಾಡೋದಕ್ಕೆಲ್ಲರೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಇದು ಕೂಡ ಇಸ್ರೇಲ್ಗೆ ಭೀತಿಯಾಗಿ ಕಾಡ್ತಾ ಇದೆ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನು ದ್ವೇಷ ಮಾಡ್ತಿದ್ದಾರೆ, ನಾವು ನಿಮ್ಮ ಜೊತೆಗೆ ನಿಂತಿದ್ದೀವಿ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅನ್ನೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಬೈರುತ್ ಮೇಲಿನ ದಾಳಿಗೆ ಟ್ರಂಪ್ ಬ್ರೇಕ್ ಹಾಕಿರೋದು ಒಂದು ಸಕ್ಸಸ್ ಆಗಿದೆ. ನಾನು ಆವಾಗಲೇ ಹೇಳಿದೆ, ಬೈರುತ್ ಮೇಲೆ ಇಸ್ರೇಲ್ ನಡೆಸಬೇಕಿದ್ದಂತಹ ಒಂದು ವೈಮಾನಿಕ ದಾಳಿಯನ್ನು ಡೊನಾಲ್ಡ್ ಟ್ರಂಪ್ ಅವರು ತಡೆದಿಳಿದಿದ್ದಾರೆ. ಬಿಕಾಸ್ ಅವರ ಪ್ರತಿನಿಧಿಗಳು ಮತ್ತು ಇಸ್ರೇಲ್ನ ಪ್ರತಿನಿಧಿಗಳ ಜೊತೆಗೆ ಎಲ್ಲ ಮಾತುಕತೆಯನ್ನು ನಡೆಸಿದರು. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಸೈನ್ಯವನ್ನೆಲ್ಲ ಹಿಂತೆಗೆದುಕೊಂಡಿದ್ದಾರೆ. ನೆತನ್ಯಾಹು ಹೆಜ್ಬುಲ್ಲಾ ಉಗ್ರರು ಕೂಡ ದಾಳಿಯನ್ನು ನಿಲ್ಲಿಸೋದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಧನ್ಯವಾದಗಳು ಬಿಬಿ ಅಂತ ಟ್ರುತ್ ಪೋಸ್ಟ್ನಲ್ಲಿ ಎಲ್ಲ ಡೊನಾಲ್ಡ್ ಟ್ರಂಪ್ ಅವರು ಬರ್ಕೊಂಡಿರೋದು. ಏನು ನೀನೇನು ಹುಚ್ಚುನ ಅಂತೆಲ್ಲ ಕೇಳಿದ್ರಂತೆ. ನೀನೇನು ಹುಚ್ಚುನ, ಈಗ ಹಾಕಿದ್ದು ಹಿಂಗೆ ದಾಳಿ ಏನು ಎತ್ತ ಅಂತೆಲ್ಲ ಪ್ರಶ್ನೆ ಮಾಡಿದ ನಂತರ ನೆತನ್ಯಾಹು ಅವರು ಮಣಿದಿದ್ದಾರೆ. ಹೀಗಾಗಿ ಇಸ್ರೇಲ್ ಸೇನೆಯೆಲ್ಲ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿ. ಈಗ ಇಸ್ರೇಲ್ನ ಪ್ರಧಾನಿಗಳು ನೆತನ್ಯಾಹು ಸೈನ್ಯವನ್ನು ತೆಗೆದುಕೊಂಡರು ಅಮೆರಿಕಾದ ದೃಷ್ಟಿಯಿಂದ. ಬಟ್ ಇಸ್ರೇಲ್ನ ಆಂತರಿಕ ರಾಜಕಾರಣದಲ್ಲಿ ಈಗ ಉದಾಹರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾದ ಸುಂಕಕ್ಕೆ ಹೆದರಿ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡ್ತಾರೆ. ಅಂದರೆ ಅಮೆರಿಕಕ್ಕೆ ಬಗ್ಬಿಟ್ರು ಟ್ರಂಪ್ ಅವರ ಮಾತೇ ಎಲ್ಲ ನಡೀತಾ ಇದೆ, ನಮ್ಮವರದ್ದೇನೂ ಇಲ್ಲ, ರಾಜತಾಂತ್ರಿಕೆ ಭಾರಿ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಎಲ್ಲ ಮಾತನಾಡೋದನ್ನು ನಾವು ಕೇಳಿಸಿದ್ದೀವಿ. ಒನ್ಸ್ ಅಗೇನ್ ಇಸ್ರೇಲ್ನಲ್ಲಿ ಇಂಥದ್ದು ಬೆಳವಣಿಗೆ ಆಗ್ತಾ ಇದೆ. ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಹೇಳ್ತಾ ಇದ್ದಾರೆ, ದೇಶದ ಸಾರ್ವಭೌಮತ್ವವನ್ನೇ ನೆತನ್ಯಾಹು ಅವರು ಕಳೆದು ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ದಾಳಿಯನ್ನು ನಿಲ್ಲಿಸೋ ಪ್ರಯತ್ನವನ್ನು ನೆತನ್ಯಾಹು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು ಅಂತ ಇಸ್ರೇಲ್ನ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಇವರು ಕೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಅಲ್ಲಿ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇಸ್ರೇಲ್ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಇಸ್ರೇಲ್ನ ಆಂತರಿಕ ರಾಜಕಾರಣ, ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಇರುವಂತಹ ಪ್ರಶ್ನೆಗಳು, ಮಧ್ಯಪ್ರಾಚ್ಯದ ದೇಶಗಳು ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡಬಹುದು ಎನ್ನುವಂಥ ಆತಂಕ. ಹೀಗಾಗಿ ಅವರು ಬದಲಾವಣೆ ಇಲ್ಲ ಅಂತ ಹೇಳ್ತಿರೋದು. ಇದು ಕೇವಲ ಟ್ರಂಪ್ ಎಚ್ಚರಿಕೆ ಅಷ್ಟೇ ಅಂತ ಇಸ್ರೇಲ್ನ ಪ್ರಧಾನಿ ಕಚೇರಿ ಹೇಳಿಕೆ ಕೊಟ್ಟಿದೆ. ಹೆಜ್ಬುಲ್ಲಾ ದಾಳಿ ನಿಲ್ಲಿಸದೇ ಇದ್ದರೆ ಬೈರುತ್ ಮೇಲೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅಂತ ಇದೀಗ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತು. ಕೇವಲ ಅದು ಶಾಶ್ವತ ಕದನ ವಿರಾಮ ಅಲ್ಲದು, ತಾತ್ಪೂರಿಕ ಆ ಕ್ಷಣಕ್ಕೆ ಬೇಕಾದಂತಹ ಕದನ ವಿರಾಮ ಮಾತ್ರ ಅದು. ಒನ್ಸ್ ಅಗೇನ್ ಪಾಕಿಸ್ತಾನ ನಾಳೆ ದಾಳಿ ಮಾಡಿದ್ರೆ ಭಾರತ ಪ್ರತಿಕಾರವಾಗಿ ಇದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ಇವತ್ತು ಇಸ್ರೇಲ್ ಕೂಡ ಅದನ್ನೇ ಹೇಳ್ತಾ ಇದೆ, ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ನಾವು ಬೈರುತ್ ಮೇಲೆ ದಾಳಿ ಮಾಡ್ತೀವಿ, ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಮಿಲಿಟರಿ ಪಡೆಗಳ ನಿಯೋಜನೆ ಮುಂದುವರಿಸ್ತೀವಿ, ನಮ್ಮ ಭದ್ರತೆ ನಮಗೆಲ್ಲ ಮೊದಲ ಆದ್ಯತೆ ಅಂತ ನೆತನ್ಯಾಹು ಅವರು ಹೇಳಿದ್ದಾರೆ. ಅದರ ಭಾಗವಾಗಿ ಈ ಸ್ಟೇಟ್ಮೆಂಟ್ಗಳು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ಬದಲಾವಣೆಗಳೆಲ್ಲವೂ ಕೂಡ ಬದಲಾಗಲ್ಲ, ನಮ್ಮ ರಕ್ಷಣೆ ನಮಗೆಲ್ಲ ಮೊದಲ ಆದ್ಯತೆ ಅಂತೆಲ್ಲ ಅವರ ಹೇಳಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಸಂಕಷ್ಟದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ಸ್ನೇಹ ಸಂಬಂಧ ಇದೆ. ಮಿತ್ರ ರಾಷ್ಟ್ರಗಳು ಎರಡೂ ಕೂಡ, ನಾನು ಅವಾಗಲೇ ಹೇಳಿದೆ, 1948 ಮೇ ತಿಂಗಳಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಅಮೆರಿಕಾದ ಅವತ್ತಿನ ಅಧ್ಯಕ್ಷರು ಅತ್ಯಂತ ಪ್ರಾಕ್ಷಣ ಮೀಟ್ಗಳಲ್ಲಿ ಇಸ್ರೇಲ್ ಅನ್ನುವಂತಹ ದೇಶವನ್ನು ಮಾನ್ಯತೆ ಮಾಡಿದಂತಹ ದೇಶ ಅಮೆರಿಕ. ಮಾತ್ರವಲ್ಲದೆ ತನ್ನ ಭದ್ರತೆಯ ಕಾರಣಕ್ಕಾಗಿ, ತಾಂತ್ರಿಕತೆಯ ಕಾರಣಕ್ಕಾಗಿ, ಸೈನ್ಸ್ನ ಕಾರಣಕ್ಕಾಗಿ, ಪರಮಾಣು ವಿಚಾರದಲ್ಲಿ ಇದೇ ಅಮೆರಿಕ ಇಸ್ರೇಲ್ನವರಿಗೆ ಸಹಾಯ ಮಾಡಿದ್ದರ ಉಲ್ಲೇಖ ಇದೆ. ಅತಿ ಹೆಚ್ಚು ಅನುದಾನವನ್ನು, ಸಹಾಯಧನವನ್ನು ಅಮೆರಿಕಾದವರು ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ ಪರವಾಗಿ ಇದ್ದು ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಇಸ್ರೇಲ್ನ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದಾಗಲೂ ಕೂಡ ಅಮೆರಿಕ ಅವತ್ತು ಸಹಾಯ ಮಾಡಿತ್ತು. ಇದೀಗ ರಾಜತಾಂತ್ರಿಕ ಮಾತುಕತೆ ನಿಲ್ಲಿಸುವುದಕ್ಕಾಗಿ ಅಮೆರಿಕಾಗೆ ಬೆದರಿಕೆ ಹಾಕಿದ್ದಂಥ ಇಸ್ರೇಲು ನಾಗರಿಕರ ಸಾವು ತಡೆದಿದ್ದರೆ ಇಸ್ರೇಲ್ ಜಾಗತಿಕವಾಗಿ ಒಂಟಿಯಾಗುವಂತಹ ಭೀತಿ ಇದೆ. ಇದೇ ಕಾರಣಕ್ಕಾಗಿ ಏನಾಗುತ್ತೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನೋಡಬೇಕು. ಯಾಕಂದರೆ ಅವರು ಅಮೆರಿಕಾದ ಸ್ವಹಿತಾಸಕ್ತಿ ಸಹಜವಾಗಿದ್ದೇ ಇದೆ. ಯಾಕಂದರೆ ಇರಾನ್ ಜೊತೆಗೆ ಮಾತುಕತೆ ಆಗಬೇಕಾಗಿದೆ. ಈ ಮಾತುಕತೆಯ ಭಾಗವಾಗಿ ಏನಾಗುತ್ತೆ ನೋಡೋಣ.